ಎಲ್ಲರನ್ನು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲವನ್ನು ನೋಡಿ ಒಂದಾಗಿ ನೋಡಿರುವಂತಹ ಧರ್ಮ ಅದು, ಶರಣತ್ತು ಧರ್ಮ ಅದು. ಯಾವುದೇ ಲಿಂಗಭೇದವನ್ನು ಎಣಿಸಲಿಲ್ಲ ಅವನು, ಲಿಂಗಭೇದವನ್ನು ಎಣಿಸಲಿಲ್ಲ ಧರ್ಮ ಅದು. ಜಾತಿಯನ್ನು ಆಧಾರವಾಗಿ ಇಟ್ಕೊಳ್ಳಿಲ್ಲ ಅದು ಧರ್ಮ. ಎಲ್ಲ ಜಾತಿ ವ್ಯವಸ್ಥೆಯನ್ನು ಒಡೆದು ಹಾಕಿರುವಂತಹ ಈ ಧರ್ಮ ಇಲ್ಲಿ ಸಮಾನತೆ ಅಸಾಧ್ಯ ಅಂತ ಹೇಳ್ತಕ್ಕಂಥ ನೀವೆಲ್ಲಿ? ನೀವು ಬೆರಳುಗಳನ್ನು ತೋರಿಸಿ, ಕೈ ಬೆರಳುಗಳನ್ನು ತೋರಿಸಿ ಈ ಕೈಯೊಳಗಡೆ ಇರುವಂತಹ ಬೆರಳುಗಳು ಸಮಾನವೇನು ಅಂತ ಕೇಳಿದ್ರೆ ನೀವು, ಅಂದ್ರೆ ಈ ಸಮಾಜದಲ್ಲಿರುವಂತಹ ಜನಗಳು ಎಲ್ಲರೂ ಕೂಡ ಸಮಾನ ಅಲ್ಲ ಅಂತ ಹೇಳಿದಾಗ ನೀವು ಬ್ರಾಹ್ಮಣರು ಬ್ರಾಹ್ಮಣರಾಗಿರ್ಬೇಕು, ವೈಶ್ಯರೇ ಆಗಿರ್ಬೇಕು, ಶೂದ್ರರೇ ಆಗಿರ್ಬೇಕು. ಅಂದ್ರೆ ಶೂದ್ರರಿದ್ದಾರಲ್ಲ, ಅಸ್ಪೃಶ್ಯರಿದ್ದಾರೆ, ಹಾಗೇನೇ ಇರಬೇಕು ಅಂತ. ಅಂದ್ರೆ ಯಾವ ಸಂವಿಧಾನ ಈ ದೇಶದೊಳಗಡೆ ಎಲ್ಲರೂ ಸಮಾನ ಅಂತ ಹೇಳ್ತೋ, ಸಮಾನ ಅಂತ ಹೇಳಿರುವಂತ ಎಲ್ಲೂ ಕೂಡ ನಿಮಗೆ ಅಜೀರ್ಣ ಅಂತ ಗೊತ್ತಾಗ್ತದೆ. ನಿಮಗೆ ಸಂವಿಧಾನ ಒಪ್ಪಿಗೆ ಇಲ್ಲ, ವಚನಗಳ ಒಪ್ಪಿಗೆ ಇಲ್ಲ, ಬುದ್ಧ ನಿಮಗೆ ಒಪ್ಪಿಗೆ ಇಲ್ಲ. ಬುದ್ಧ ಹೇಳಿರ್ತಕ್ಕಂಥ ಅದನ್ನೇ ಅಲ್ವಾ, ಎಲ್ಲರೂ ಸಮಾನವಾಗಿ ಕಂಡಿರುವಂತ ಧರ್ಮ ಅದು. ಬೆಳಕಿನ ದಾರಿ ತೋರಿಸುವಂತವನು ಬುದ್ಧ. ಅದನ್ನೇ ಬಸವಣ್ಣ ಎಲ್ಲರೂ ಕೂಡ ಸಮಾನವಾಗಿ ಅಂತ ಹೇಳಿರ್ತಕ್ಕಂಥವ್ರು. ಅದನ್ನೆಲ್ಲವನ್ನು ಕಾನೂನಾತ್ಮಕವಾಗಿ